ಇವತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಈ ಪ್ರಶ್ನೆ ಏನಿದೆ ಅಂದ್ರೆ, ಜೀವನದಲ್ಲಿ ಗುರಿ, ಗೋಲನ್ನ ಹೇಗೆ, ಗೋಲ್ ಕಡೆಗೆ ಫೋಕಸ್ ಮಾಡೋದು, ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಹೇಗೆ ನಾವು ಬಿಲ್ಡಪ್ ಮಾಡೋದು, ಹೆಚ್ಚಿಸ್ಕೊಳ್ಳೋದು ಅಂತ ಹೇಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಗುರಿ ಅಂದಾಗ, ಗೋಲ್ ಅಂದಾಗ, ನಮ್ಮ ಜೀವನದಲ್ಲಿ ನಾವು ಏನು ಸ್ಮಾಲ್ ಆಸೆನೇ ನಮ್ಮ ಗುರಿ. ಇದು ಮಾಡಬೇಕು ಅನ್ನೋ ಗುರಿಗೆ ಆಸೆ ಬೇಕು. ಯಾವ ಗುರಿಯನ್ನ ನೀವು ಇಟ್ಕೊಂಡಿದ್ದೀರಾ, ಏನು ಗುರಿ ನಿಮ್ಮ ಜೀವನದಲ್ಲಿ, ಅದರ ಮೇಲೆ ನಮ್ಮ ಫೋಕಸಿಂಗ್ ಎನರ್ಜಿ ಡಿಪೆಂಡ್ ಆಗುತ್ತೆ. ನಿಮ್ಗೊಂದು ಉದಾಹರಣೆ ಕೊಟ್ಬಿಟ್ರೆ ಅರ್ಥ ಆಗುತ್ತೆ. ಈಗ ನನ್ನ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ಇದು ಒಂದು ಸ್ಥೂಲವಾದ ಆಸೆ, ಒಂದು ಗುರಿ. ಇದು ಮಾಡಬೇಕು ಅನ್ನೋ ಗುರಿ. ಈ ಗುರಿಗೆ ಏನ್ ಬೇಕು? ಹಣ ಬೇಕು ಅಷ್ಟೇ. ಹಣನ ಒಟ್ಟು ಹಾಕಕ್ಕೆ ಬುದ್ಧಿ ಬೇಕು. ಸ್ವಲ್ಪ ಕ್ಲವರ್, ಇಂಟೆಲಿಜೆಂಟ್, ಕನಿಂಗ್, ಬೇಗ ಮನೆ ಕಟ್ತಾನೆ. ಅದಕ್ಕೆ ಬೇಕಾಗಿರೋದು ಎರಡೇ. ಸ್ಥೂಲವಾದ ಆಸೆಗಳನ್ನ ಗುರಿಯಾಗಿ ಇಟ್ಕೊಂಡಾಗ ನಮಗೆ ಬೇಕಾಗಿರೋದು ಸ್ಥೂಲವಾದ ಪದಾರ್ಥ, ಮತ್ತೆ ನಮ್ಮ ಬುದ್ಧಿ ಶಕ್ತಿ, ಮನಸ್ಸು ಸ್ವಲ್ಪ ಇದ್ರೆ ಅದಾಗೋಗುತ್ತೆ. ಆದ್ರೆ ಸೈಕಲಾಜಿಕಲಿ ಕೆಲವರಿಗೆ ಒಂದು ಕಲಾವಿದ ಆಗ್ಬೇಕು, ನಾನು ಡ್ಯಾನ್ಸರ್ ಆಗ್ಬೇಕು, ನಾನು ಮ್ಯೂಸಿಷಿಯನ್ ಆಗ್ಬೇಕು, ನಾನು ಬೇಕಾದಷ್ಟು ಆಸೆಗಳಿರುತ್ತೆ. ದೊಡ್ಡ ಸೆಲೆಬ್ರಿಟಿ ಆಗಿ ಮೆರಿಬೇಕು, ಇದೆಲ್ಲ ಮಾಡ್ಬೇಕು. ಈ ಆಸೆಗಳೆಲ್ಲ ಬಂದಾಗ ಇದು ಎಲ್ಲರಿಗೂ ಮಾಡಕ್ಕಾಗಲ್ಲ. ಇದು ಕೆಲವರಲ್ಲಿ ಸಂಸ್ಕಾರದಿಂದಲೇ ಬಂದ್ಬಿಟ್ಟಿರುತ್ತೆ. ಹಾಡು ಎಲ್ಲರೂ ಹೇಳಕ್ಕಾಗತ್ತಾ? ಆಗಲ್ಲ. ಹಾಗಂತ ಹಾಡು ಹೇಳೋರೆಲ್ಲ ಬಂದ್ ಸ್ಟೇಜ್ ಮೇಲೆ ಹಾಡಲ್ಲ. ಎಷ್ಟೋ ಜನ ಒಳಗಡೆ ಆ ಒಂದು ಇನ್ಬಾರ್ನ್ ಕ್ವಾಲಿಟಿ ಇದ್ರೂ ಕೂಡ, ಆ ಒಂದು ಕಲೆ ಇದ್ರೂನು ಅದು ಹೊರಗಡೆ ಬಂದಿಲ್ಲ. ಯಾಕೆ? ಅಲ್ಲಿ ಬೇಕಾಗಿರೋದು ಫೋಕಸಿಂಗ್ ಎನರ್ಜಿ, ವಿಲ್ ಪವರ್, ಇಂಟೆಲಿಜೆನ್ಸ್ ಜೊತೆ ವಿಲ್ ಪವರ್. ಫಿಸಿಕಲ್ ಆಗಿ ನೋಡಿದಾಗ ಹಣ ಮತ್ತು ಬುದ್ಧಿ, ಇಲ್ಲಿ ಬುದ್ಧಿ ಮತ್ತು ವಿಲ್ ಪವರ್. ಹಾಗೆ ಕೆಲವು ಆಸೆ ಅಲ್ಲ, ಕೆಲವು ಆಕಾಂಕ್ಷೆಗಳು ಬರುತ್ತೆ, ಒಳ್ಳೆ ವಿಷನ್ ಬರುತ್ತೆ, ವಾಸ್ಟ್ ಡಿಸೈರ್, ಅಂಬಿಷನ್, ಪ್ರಪಂಚಕ್ಕೆಲ್ಲ, ಯೂನಿವರ್ಸ್ ಎಲ್ಲ, ಎಲ್ಲರಿಗೂ ಒಳ್ಳೇದಾಗೋದು. ಏನಾದ್ರೂ ಒಂದು ಮಾಡಬೇಕು, ನಾನು ಹೋಗೋದ್ರೊಳಗೆ ಏನಾದ್ರೂ ಒಂದು ಮಾಡಬೇಕು, ಒಳ್ಳೇದು ಮಾಡಬೇಕು, ಅದು ದೊಡ್ಡ ಆಸೆ. ಈ ಆಸೆಗೆ ಏನ್ ಬೇಕು? ಆತ್ಮಶಕ್ತಿ ಬೇಕು, ಆತ್ಮಬಲ ಬೇಕು. ಇದಕ್ಕೆ ಈಗ ನಾವು ನೋಡಿದಾಗ ದೇಹ ಬಲ, ಮನೋಬಲ, ಬುದ್ಧಿಬಲ, ಆತ್ಮಬಲ, ಎಲ್ಲ ಬಲಗಳು ಯಾವ್ಯಾವ್ದು ನಾವು ಆಸೆಗಳನ್ನ ಇಟ್ಕೊಂಡಿದೀವೋ, ಯಾವ್ಯಾವ ಗುರಿ ಇದೆಯೋ ಆ ಕ್ವಾಲಿಟಿ, ಅದರ ಹಿಂದೆ, ಗುರಿ ಹಿಂದೆ ಇರೋ ಆಸೆಗಳ ಕ್ವಾಲಿಟಿ, ಅದರ ಡೆಪ್ತ್ ಏನು, ಅದರ ಇಂಟೆನ್ಷನ್ ಏನು, ಅದರ ಗುಣ ಏನು, ಎಲ್ಲಿಂದ ಬರ್ತಾ ಇದೆ ಈ ಆಸೆ, ಇದರ ಈ ಒಂದು ಶೋಧನೆಯಿಂದ ಗೊತ್ತಾಗ್ಬಿಡುತ್ತೆ. ಅದು ಆ ಶಕ್ತಿ ಅದಕ್ಕೆ ಬರುತ್ತೆ. ಇದು ಜ್ಞಾಪಕ ಇಟ್ಕೋಬೇಕು. ಆದ್ರೆ ಬಹಳ ಕೇರ್ಫುಲ್ ಆಗಿ ಗಮನಿಸ್ಬೇಕಾಗಿರೋದು, ಫಿಸಿಕಲಿ ಮೆಟೀರಿಯಲ್ ವರ್ಲ್ಡ್ ನಲ್ಲಿ ಏನೇ ಗುರಿ ಇಟ್ಕೊಂಡ್ರು, ಸೈಕಲಾಜಿಕಲ್ ವರ್ಲ್ಡ್ ಅಲ್ಲಿ ಏನೇ ಗುರಿ ಇಟ್ಕೊಂಡ್ರು, ಇದಕ್ಕೆ ಮನಸ್ಸು, ವಿಲ್ ಪವರು ಬೇಕು. ಎಷ್ಟು ಆಸೆಗಳು, ದೇಹ ಬಲ, ಮನೋಬಲ, ಬುದ್ಧಿಬಲ, ಎಲ್ಲ ಬಲ ಏನೇನ್ ಮಾಡಿದ್ರು ಆ ಆಸೆಗಳನ್ನೆಲ್ಲ ತೀರ್ಸಕ್ಕೆ ತುಂಬಾ ಸಾಹಸ ಮಾಡ್ಬೇಕು, ಸ್ಟ್ರಗಲ್ ಮಾಡ್ಬೇಕು, ನೀವು ಹೋರಾಡ್ಬೇಕು, ಅದ್ರ ಹಿಂದೆ ಬೀಳ್ಬೇಕು, ಟೆನ್ಷನ್ ಆಗತ್ತೆ. ಆಮೇಲೆ ಪ್ರತಿಫಲನ ಅಪೇಕ್ಷೆ ಪಡ್ತೀರಾ, ಫಲಗಳ ಮೇಲೆ ಡಿಪೆಂಡ್ ಆಗತ್ತೆ. ನೀವು ಅದ್ರ ರಿಸಲ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಅದು ಸ್ವಾರ್ಥ ಇರೋದ್ರಿಂದ ಯಾರು ನಿಮ್ಗೆ ಸಹಾಯಕ್ಕೂ ಬರಲ್ಲ. ಮನೆ ಕಟ್ಬೇಕು, ದುಡ್ಡು ಕೊಡಿದ್ರೆ ಯಾರು ಕೊಡ್ತಾರೆ? ಕಪಾಳ ಹೊಡಿತಾರೆ ಅಲ್ವಾ? ನಿಮ್ಮಲ್ಲಿರುವ ಆ ಟ್ಯಾಲೆಂಟ್ ನ ಹೊರಗೆ ತರಕ್ಕೆ ನೀವೇ ಮಾಡ್ಬೇಕು. ಅಲ್ಲೂ ಕೂಡ ಸ್ಪರ್ಧೆ ಇರುತ್ತೆ, ಯಾರನ್ನು ಸಪೋರ್ಟ್ ಮಾಡಲ್ಲ. ನೀವೇ ದುಡಿಬೇಕು, ನಿಮ್ ಟೈಮು, ಎನರ್ಜಿ ಮತ್ತೆ ಎಲ್ಲವನ್ನೂ ಹಾಕ್ಬೇಕು ಅದಕ್ಕೆ. ಇದೆಲ್ಲಕ್ಕೂ ಬೇರೆಯವ್ರ ಸಪೋರ್ಟ್ ಸಿಗಲ್ಲ, ಎಲ್ಲ ಸ್ಟ್ರಗಲ್ ಮಾಡ್ಬೇಕು. ಆದ್ರೆ ನೋಡಿ, ಒಂದು ಪ್ರಪಂಚಕ್ಕೆ ಒಳ್ಳೇದಾಗ್ಲಿ, ಇಟ್ಸ್ ಏನಂತಾರೆ ಹೈಯರ್ ಅಲ್ಟಿಮೇಟ್. ಈ ದೊಡ್ಡ ಒಂದು ಆಕಾಂಕ್ಷೆಗಳು ಎದ್ದು ಬಿಟ್ರೆ, ಅದು ಪರಮಾತ್ಮನ ಇಚ್ಛೆಗಳು ನಮ್ಮ ಮೂಲಕ ಕೆಲಸ ಮಾಡಕ್ ಶುರು ಮಾಡ್ಬಿಟ್ರೆ, ಅದಕ್ಕೆ ಪರಮಾತ್ಮನೇ ಬಂದು ನಿಂತು ಬಿಡ್ತಾನೆ. ಎಲ್ಲ ದೈವಿಕ ಶಕ್ತಿಗಳು ಅವನ ಮೂಲಕ ಕೆಲಸ ಮಾಡ್ಬಿಡುತ್ತೆ. ಅವನ್ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಅವನ್ ಏನು ಹೋರಾಡೋದು ಬೇಡ, ಯಾರನ್ನು ಮೆಚ್ಚಿಸೋದು ಬೇಡ, ಯಾರ ಅಪ್ರಿಸಿಯೇಷನ್ ಬೇಡ, ಅವನ್ಗೆ ಏನು ಬೇಡ. ತನ್ನಷ್ಟಕ್ಕೆ ತಾನೇ ಎಲ್ಲ ಆಗ್ತಾ ಇದೆ. ಯಾಕೆ? ಇಡೀ ಪ್ರಪಂಚನೇ ಅವನಿಗೆ ಸಪೋರ್ಟ್ ಮಾಡ್ಬಿಡುತ್ತೆ. ಹೀಗೆ ಆಸೆಗಳು ಯಾವ್ಯಾವ ಸ್ಥಿತಿನಲ್ಲಿ ಏನೇನನ್ನ ಬಯಸುತ್ತೆ, ಏನೇನು ಅದಕ್ಕೆ ಸಿಗುತ್ತೆ, ಅದನ್ನ ನಾವು ಗಮನಿಸ್ಕೋಬೇಕು. ಹೀಗ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಇದಿಷ್ಟು
ಆಸೆಗಳು ಬಹಳ ಸ್ವಾರ್ಥದಲ್ಲಿ ಬಂದಿದೆ. ನಿಸ್ವಾರ್ಥದಲ್ಲಿ ಬಂದ್ರೆ ಆಸೆ ಅದು ಬೇಗ ಪರಿಣಾಮನೂ ಚೆನ್ನಾಗಾಗುತ್ತೆ, ಜಾಸ್ತಿ ಪರಿಣಾಮ ಆಗುತ್ತೆ. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಒಂದು ಅಂಶ, ಪೂಜೆ ಮಾಡೋದು. ನಾನು ಇದನ್ನ ನಾನೇ ಕಂಡುಕೊಂಡಿದ್ದು. ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಧ್ಯಾನ ಮಾಡೋದು ಎಲ್ಲ ಮಾಡಕ್ ಮುಂಚೆ ನನಗೆ ಇದಾಗ್ಲಿ, ನನಗೆ ಹೀಗಾಗ್ಬೇಕು ಅಂದ್ ಹರಕೆ, ಇದಕ್ಕೋಸ್ಕರ ನಾನು ಪೂಜೆ ಮಾಡ್ತಿದ್ದೀನಿ ಅಂತ ಮಾಡೋದು. ಬರ್ತಾ ಬರ್ತಾ ನನಗೆ ಗೊತ್ತಾಯ್ತು, ಪೂಜೆ ಮಾಡೋ ಉದ್ದೇಶ ನನ್ನ ಒಳಗಡೆ ಇರೋ ಎನರ್ಜಿ ಏನಿದೆ, ಎಕ್ಸಿಸ್ಟಿಂಗ್ ಎನರ್ಜಿ, ಅದು ಹೊರಗೆ ತೆಗಿಯಕ್ಕೆ. ಇದು ಡಿವೈಸ್. ಇದು ನಾನು ಧ್ಯಾನ ಮಾಡ್ತಿರೋದಾಗ್ಲಿ, ಜಪ ಮಾಡ್ತಿರೋಗ್ಲಿ, ಪೂಜೆ ಮಾಡ್ತಿರೋ ಆಗ್ಲಿ, ದೇವಸ್ಥಾನಕ್ಕೆ ಹೋಗಿ ಎಲ್ಲವೂ ಕೂಡ ನನ್ನ ಒಳಗಡೆ ಇರೋ ಶಕ್ತಿನ, ಆತ್ಮ ಬಲ ಏನಿದೆ ಅದನ್ನ ಹೊರಗೆ ಎಳೆಯೋದಕ್ಕೆ. ಇದು ಎಳೆದ್ಬಿಟ್ಟ ಮೇಲೆ ನೀನ್ ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಹರಕೆ ಹೊತ್ಕೊಂಡು ಕೂತ್ಕೋಬೇಕಾಗಿಲ್ಲ. ಇದೆಲ್ಲ ಆಗಕ್ಕೆ ನಾನು ಪೂಜೆ ಮಾಡ್ತೀನಿ ಅಂದ್ರೆ ಖಂಡಿತ ಅದು ಆಗೋದೂ ಇಲ್ಲ. ಪೂಜೆ ಮಾಡಿದಾಗ ನೀನ್ ಒಳಗಿಂದ ಬರೋ ಒಂದು ಅನುಗ್ರಹ ಏನಿದೆ, ಆ ಎನರ್ಜಿ, ಅದು ಸಿಗೋದೂ ಇಲ್ಲ, ವೇಸ್ಟ್ ಆಗತ್ತೆ. ನಾವ್ ಮಾಡಿದ್ವಿ, ಅನ್ಕೊಂಡಿದ್ರಿಂದಾನೇ ಅದಾಗ್ಲಿಲ್ಲ. ಅನ್ಕೊಳ್ಬೇಡಿ, ಸುಮ್ನೆ ಪೂಜೆ ಮಾಡಿ ಅಂತ ಇದಕ್ಕೆ ಹೇಳೋದು ನಾನು. ಯಾವಾಗ ವಿಶ್ ಎಲ್ಲ ಇರುತ್ತೋ ನಮಗೆ, ಎಕ್ಸ್ಪೆಕ್ಟೇಷನ್ಸ್ ಎಲ್ಲ, ಆವಾಗ ಗಾಡ್ಸ್ ವಿಲ್ ನಾಟ್ ವರ್ಕ್. ಆ ದೈವಿಕ ಶಕ್ತಿ, ಆತ್ಮಬಲ ಕೆಲಸ ಮಾಡ್ಬೇಕಾದ್ರೆ ಆ ವಿಶ್ ಏನ್ ಇಟ್ಕೋಬಾರ್ದು. ಬೇಕಾದ್ರೆ ಕೇಳಿ, ಬಹಳ ದೊಡ್ಡ ಮಹಾನ್ ವ್ಯಕ್ತಿಗಳ ಹತ್ರ ಹೋಗಿ, ನೀವ್ ಇಷ್ಟೆಲ್ಲ ಸಾಧನೆ ಮಾಡಿದೀರಾ, ನೀವ್ ಹೇಗ್ ಮಾಡಿದ್ರಿ, ಹೇಗ್ ಬಿಲ್ಡಪ್ ಮಾಡ್ಕೊಂಡ್ರಿ ಎನರ್ಜಿನ, ಸೆಲ್ಫ್ ಕಾನ್ಫಿಡೆನ್ಸ್ನ, ನೀವ್ ಯಾವತ್ ಗುರಿ ಇಟ್ಕೊಂಡ್ರಿ ಎಲ್ಲ. ಅವ್ರು ಹೇಳ್ತಾರೆ, ನಾನು ಏನೂ ಇಟ್ಕೊಂಡಿರ್ಲಿಲ್ಲ, ಏನೋ ಮಾಡ್ಕೊಂಡ್ ಬಂದೆ, ಖುಷಿಯಾಗಿ ಸಂತೋಷವಾಗಿ ಅದಾಗೋಯ್ತು, ನನಗೆ ಆಶ್ಚರ್ಯ ಆಗತ್ತೆ ಹೇಗಾಯ್ತು ಏನೋ. ಇದು ಸತ್ಯ, ಪರಮ ಸತ್ಯ. ಇದು ನನ್ನ ಅನುಭವದ ಹೇಳ್ತೀನಿ ಸತ್ಯ. ನಾವ್ ಮಾಡಿದ್ರೆ ಇದೇನೂ ಆಗ್ತಿರ್ಲಿಲ್ಲ. ಮಾಡೋದಲ್ಲ, ಅದು ಗುರಿ ಇಟ್ಕೊಂಡ್ ಮಾಡೋದು ಅಲ್ಲ, ಪ್ಲಾನ್ ಮಾಡೋದು ಅಲ್ಲ, ಹೀಗಾಗ್ಬೇಕು, ಇಷ್ಟ ದಿನದಲ್ಲಿ ಮುಗ್ದೋಗ್ಬೇಕು ಅನ್ನೋದು ಅಲ್ಲ. ನೀನ್ ಸುಮ್ನೆ ಆನಂದವಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ರೆ ಅದು ಆಗೇ ಆಗುತ್ತೆ. ಅದಕ್ಕೆ ಹೇಳೋದು ನಾನು, ಡೂ ನಾಟ್ ರೆಸಿಸ್ಟ್ ಅಂತ. ರಿಲ್ಯಾಕ್ಸ್, ಡೂ ನಾಟ್ ರೆಸಿಸ್ಟ್. ರಿಲ್ಯಾಕ್ಸ್ ಫಸ್ಟ್ ಬರ್ಬೇಕಾಗಿರೋದು, ರಿಲ್ಯಾಕ್ಸ್, ಡೂ ನಾಟ್ ರೆಸಿಸ್ಟ್. ಅಹಂಕಾರನ ಬಿಡ್ಬೇಕು, ಛಲ ಬಿಡ್ಬೇಕು, ಹಠ ಬಿಡ್ಬೇಕು. ಸಂಪೂರ್ಣವಾಗಿ ಮಾಡೋದನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೇಕು. ಯಾವಾಗ ನಾವು ಒಳಗಡೆಯಿಂದ ಎಂಜಾಯ್ ಮಾಡ್ಕೊಂಡು ಬರ್ತೀವಿ, ನಮ್ಮ ಉಸಿರಲ್ಲೇ ಆ ಬ್ಲಿಸ್ ಇದೆ, ಆ ಆನಂದ ಇದೆ, ಅದ್ ನಮಗೆ ಗೊತ್ತಾಗ್ಬಿಡುತ್ತೆ, ನಮಗ್ ಗೊತ್ತಾಗತ್ತೆ, ಅನುಭವಕ್ಕೆ ಬರುತ್ತೆ. ನೋಡಿ, ಜೀವನ ಒಪ್ಕೊಂಡ್ಬಿಡಿ. ಜೀವನನ ನೋಡೋ ದೃಷ್ಟಿನ, ಅದೇ ಗುರಿ ನಿಮ್ಗೆ. ಇವಾಗ ಜೀವನ ಒಪ್ಕೊಳ್ಳಿ. ಏನು, ಪ್ರತಿಯೊಂದು ಕ್ಷಣವೂ ಬದಲಾಗ್ತಾ ಇದೆ. ಬದಲಾಗ್ತಾ ಇರೋದೇನೆ ಸತ್ಯ. ಬದಲಾಗ್ತಾ ಇದೆ. ನೀವ್ ಏನ್ ಗುರಿ ಇಟ್ಕೊಂಡು ಎಲ್ಲಿ ತಗ್ಲಾಕೋತೀರಾ? ಬದಲಾಗ್ತಾ ಇದೆ ಪ್ರತಿಯೊಂದೂನು. ಯಾವುದು ನಿಂತಿಲ್ಲ, ಹಂಗೆ ಬದಲಾಕೊಂಡು ಹೋಗ್ತಾ ಇದೆ. ನೀವು ಬದಲಾಗ್ತಾ ಇರೋದು ಜೊತೆಗೆ ಹೋಗೋದೇ ಧರ್ಮ ಅಲ್ವಾ? ಬದಲಾಗೋದೇ ಜೀವನದ ಧರ್ಮ ಆದ್ರೆ, ಅದ್ರ ಜೊತೆಗೆ ಹೋಗೋದೇ ಫ್ಲೋಯಿಂಗ್ ವಿತ್ ದ್ಯಾಟ್ ಚೇಂಜ್ ಈಸ್ ಯುವರ್ ಧರ್ಮ. ಆದ್ರೆ ನೀವೇನ್ ಮಾಡ್ತಿದ್ದೀರಾ? ಈ ಕ್ಷಣ ಏನಿದೆ, ಮುಂದಿನ ಕ್ಷಣ ಏನಿದೆ, ಆ ಕ್ಷಣದಲ್ಲಿ ಇಲ್ದೆ ನೀವ್ ಎಲ್ಲಿದ್ದೀರಾ? ನೀವು ಪ್ರೆಸೆನ್ಸ್ ಇಲ್ವೇ ಇಲ್ಲ, ನೀವು ಮನಸ್ಸಿನಲ್ಲಿದ್ದೀರಾ. ಆ ಮನಸ್ಸು ಯಾವಾಗ್ಲೂ ಪಾಸ್ಟ್. ಆ ಪಾಸ್ಟ್ ಅಲ್ಲಿ ಇರೋದ್ರಿಂದ ನಿಮ್ ಭವಿಷ್ಯನೇ ಕಳ್ಕೊತಾ ಇದ್ದೀರಾ. ಭವಿಷ್ಯಕ್ಕೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು, ಆಗ್ಲೇ ನಾಳೆ. ಇವತ್ತಿಲ್ದೇ ಇರೋನ್ಗೆ ನಾಳೆ ಎಲ್ಲಿದೆ? ಈ ಮನಸ್ಸಿನಿಂದ ಏನೇನು ಆಗುತ್ತೋ, ಈ ಮನಸ್ಸು ಯಾವತ್ತೂ ಕೂಡ ಪ್ರೆಸೆಂಟ್ಗೆ ರೆಸ್ಪಾಂಡ್ ಮಾಡೋದೇ ಇಲ್ಲ. ಈ ಪಾಸ್ಟ್ ಯಾವತ್ತೂ ಪ್ರೆಸೆಂಟ್ಗೆ ರೆಸ್ಪಾಂಡ್ ಮಾಡಲ್ಲ. ಅದರಿಂದ ಮನಸ್ಸಿಂದ ಬಂದಿದ್ದೆಲ್ಲ ರೆಸ್ಪಾನ್ಸ್ ಅಲ್ಲ, ರಿಯಾಕ್ಷನ್ ಆಗುತ್ತೆ. ಯಾರಿಗೆ ಗುರಿಯ ಮೌಲ್ಯ ಗೊತ್ತೋ ಅವನು ಜೀವನದಲ್ಲಿ ರೆಸ್ಪಾಂಡ್ ಮಾಡ್ತಾನೆ, ರಿಯಾಕ್ಟ್ ಮಾಡೋದಿಲ್ಲ. ಆ ರೆಸ್ಪಾನ್ಸ್ಗೆ ಬೇಕಿರೋದು ತಲೆ ಅಲ್ಲ, ಹೃದಯ. ಆ ರೆಸ್ಪಾನ್ಸ್ಗೆ ಬೇಕಿರೋದು ಒಳಗಿಂದ ಅವನು ಮಾಡೋ ಹೃದಯ ಬಹಳ ಮುಖ್ಯ. ಆ ಹೃದಯದಿಂದ ಅವನು ಮಾಡ್ತಾನೆ, ಅವನಿಗೆ ಅದು ಬೆಲೆ ಇದೆ. ಯಾವತ್ತೂ ಅಷ್ಟೇ ಪಾಸ್ಟ್ ಇಂದ, ಅಂದ್ರೆ ಪಾಸ್ಟ್ ಅನ್ನ ನಾವು ಅದನ್ನ ಒಂದು ಶೂಟ್ ಮಾಡಕ್ ಹೊರಟ್ರೆ ಪಾಸ್ಟ್ ಇಂದ, ಅದ್ ಯಾವತ್ತೂ ಪ್ರೆಸೆಂಟ್ ಟಾರ್ಗೆಟ್ ಮಾಡ್ಕೊಳ್ಳೋದೇ ಇಲ್ಲ. ಮೇಲ್ ಹೋಗುತ್ತೆ ಅಥವಾ ಕೆಳಗೆ ಹೋಗುತ್ತೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಕ್ಷಣವೂ ಕೂಡ ಏನಿದೆ ಅದಕ್ಕೆ ಜವಾಬ್ದಾರಿ ತಗೊಂಡ್ರೆ, ಆ ಜವಾಬ್ದಾರಿನಲ್ಲಿ ಇದ್ರೆ, ರೆಸ್ಪಾಂಡ್ ಮಾಡಿದ್ರೆ, ಇದನ್ನ ಸ್ಪಾಂಟಿನಿಟಿ ಅಂತಾರೆ. ಗುರಿ ಮುಟ್ಟೋನ್ಗೆ, ಗುರಿಯಲ್ಲಿ ಇರೋನ್ಗೆ, ಗುರಿ ಗೊತ್ತಿರೋನ್ಗೆ ಸ್ಪಾಂಟಿನಿಟಿ ಬಹಳ ಮುಖ್ಯ. ಆ ಸ್ಪಾಂಟಿನಿಟಿ ಅಂದ್ರೆ ಏನು? ರೆಸ್ಪಾಂಡಿಂಗ್ ಟು ದಿ, ರೆಸ್ಪಾನ್ಸಿಬಲ್ ಟು ದಿ ಪ್ರೆಸೆಂಟ್ ಮೂಮೆಂಟ್. ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಆ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಇರೋದೇನೆ ಆ ಸ್ಪಾಂಟಿನಿಟಿ. ಅದು ಬಹಳ ಮುಖ್ಯ. ಇವಾಗ ನಾವು ನೋಡೋಣ, ಇದು ಹೇಗಾಯ್ತು? ನಿಸ್ವಾರ್ಥವಾಗಿದ್ರೆ, ನಿಮ್ಮ ಆಸೆ ನಿಸ್ವಾರ್ಥವಾಗಿದ್ರೆ
ಒಳಗಡೆಯಿಂದ ತಾನೇ ತಾನು ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಯಾಕೆ? ನೀವು ನಿಸ್ವಾರ್ಥವಾಗಿದ್ದಾಗ ಪೂರ್ತಿ ಕೊಡ್ತೀರಾ. ದೇಹ, ಮನಸ್ಸು, ಬುದ್ಧಿ ಅಂದ್ರೆ ಹೋಲ್ ಸೋಲ್ ಅಂತ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಹೊರಗೆ ಬರುತ್ತೆ. ನಿಸ್ವಾರ್ಥವಾಗಿರ್ತೀರಾ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಬಾಡಿ ಎನರ್ಜಿ, ಮೈಂಡ್ ಎನರ್ಜಿ, ಇಂಟೆಲಿಜೆನ್ಸ್ ಎಲ್ಲ ಒಟ್ಟಿಗೆ ಸೇರುತ್ತೆ. ಆ ಒಂದು ಇಂಟಿಗ್ರೇಟೆಡ್ ಪವರೇ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಅದು ತಾನೇ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಯಾಕೆ ಅಂದ್ರೆ ನಿಮ್ಮ ಗುರಿ ನಿಸ್ವಾರ್ಥವಾಗಿದೆ. ನಿಸ್ವಾರ್ಥವಾಗಿರೋ ಗುರಿನಲ್ಲಿ ಅಂದ್ರೆ ನಾವು ಡಿಫರೆನ್ಸ್ ನೋಡ್ಬೇಕಾಗಿರೋದು, ಒಂದು ಸಾಮಾನ್ಯ, ಅಸಾಮಾನ್ಯ, ಮಹಾನ್ ವ್ಯಕ್ತಿ, ಇವನಿಗೆ ವ್ಯತ್ಯಾಸ ಏನು? ಒಬ್ಬ ಸ್ವಾರ್ಥಿ, ಒಬ್ಬ ನಿಸ್ವಾರ್ಥಿ. ನಿಸ್ವಾರ್ಥಿ ಆದವನು ಆತ್ಮಶಕ್ತಿಯಲ್ಲಿ ಕೆಲಸ ಮಾಡೋನು ಯಾವಾಗ್ಲೂ ಕೂಡ ನಿಶ್ಚಲವಾಗಿರ್ತಾನೆ, ನಿರ್ಭಯವಾಗಿರ್ತಾನೆ, ನಿರ್ಭರನಾಗಿರ್ತಾನೆ. ಅವನು ಪ್ರೀತಿಯಿಂದ, ಪ್ರೇಮದಿಂದ ಮಾಡ್ತಾನೆ, ವಿಶ್ವಾಸದಿಂದ ಮಾಡ್ತಾನೆ. ಅವನಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಕಮಿಟ್ಮೆಂಟ್ ಇದೆ, ಇವೆಲ್ಲ ಸಹಜ. ಯಾರು ಸ್ವಾರ್ಥದಿಂದ ಮಾಡ್ತಾರೋ, ಕಾಮನ್, ಅವನು ಮೈಂಡ್ ಇಂದ ಮಾಡೋದ್ರಿಂದ, ಚಂಚಲವಾದ ಮನಸ್ಸಿನಿಂದ, ಅದಕ್ಕೆ ಅವನಿಗೆ ಆತಂಕ ಆಗೋದು, ಭಯ ಆಗೋದು. ಯಾಕೆ ಅಂದ್ರೆ ಅವನಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಏನೋ ಭಯ ಇರುತ್ತೆ, ವಿಶ್ವಾಸ ಇರಲ್ಲ, ಕಮಿಟ್ಮೆಂಟ್ ಇರಲ್ಲ, ಲಿಮಿಟೆಡ್ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ಇದು ಏನಾದ್ರೂ ನಡೆಯೋದೇ ಇಲ್ಲ. ಇದನ್ನ ಜ್ಞಾಪಕ ನಾವು ಖಂಡಿತವಾಗ್ಲೂ ಇಟ್ಕೋಬೇಕು. ಆವಾಗ್ಲೇ ನಮಗ್ ಗೊತ್ತಾಗೋದು ಏನಾಗ್ತಾ ಇದೆ. ಯಾವಾಗ ನಾವು ಒಂದು ನಿಸ್ವಾರ್ಥವಾಗಿ ಒಂದು ಮಾಡದೆ ಇದ್ರೆ ಅದು ಆತ್ಮಬಲ ಬರೋದಕ್ಕೆ ಸಾಧ್ಯವೇ ಇಲ್ಲ. ಏನಾಗ್ತಾ ಇದೆ ನಮ್ಗೆ, ಅವರು ಜನ ಎಲ್ಲ ಅಂದ್ರೆ ಸಮಾಜದ ಮನೆ ಎಲ್ಲರೂ ಕೂಡ ಫಸ್ಟ್ ಮಾಡೋದು ಮಕ್ಕಳನ್ನ ಸಪ್ರೆಸ್ ಮಾಡ್ಬಿಡ್ತಾರೆ. ಅವ್ರ ನೇಚರ್ನ ಒಳಗಡೆ ಇಂಟಿಗ್ರೇಟೆಡ್ ಎನರ್ಜಿ ಸ್ಟ್ರೆಂತ್ ಇದೆ ಅಂತ ಗೊತ್ತಿಲ್ಲ, ಸಪ್ರೆಸ್ ಮಾಡ್ತಾರೆ. ಅದು ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಸಪ್ರೆಸ್ ಮಾಡೋದು ಆರ್ಟಿಫಿಷಿಯಲ್ ಆಗಿ ಅವ್ರಿಗೆ ಆರೋಪ ಮಾಡ್ತಾರೆ. ಎನರ್ಜಿನ ಆರೋಪ ಮಾಡೋದು. ಯಾವಾಗ ಸಹಜತೆ, ಸತ್ಯನ ಸಪ್ರೆಸ್ ಆಯ್ತು, ಆರ್ಟಿಫಿಷಿಯಲ್ ಆಗಿದ್ದಾಗ ಒಂದು ಗುರಿಯನ್ನ, ಕಲ್ಚರ್, ಸಿವಿಲೈಸೇಷನ್, ಎಜುಕೇಶನ್, ಆರ್ಟ್ ಎಲ್ಲ ಹೆಸರಿನಲ್ಲಿ ನಿಮ್ಮನ್ನ ಗುರುತಿಸ್ಬಿಟ್ಟು ಇದನ್ನ ಸಾಧಿಸ್ಬೇಕು ಅಂತ ಬಿಟ್ಬಿಡ್ತಾರೆ. ಆವಾಗ ನಮಗೆ ಏನಾಗತ್ತೆ, ಅದನ್ನ ಸಾಧಿಸೋದು ಹೊರಗಡೆ ಗುರಿ ಇದೆ ಅಂತ ಅನ್ಕೊಂಡಾಗ ಒಂದು ಅಪ್ರಿಸಿಯೇಷನ್ ಕಾಯ್ತಾ ಇರ್ತೀವಿ, ಹೊಡೆದಾಡ್ತೀವಿ, ಇಲ್ಲ ದೂರಿಗೆ ಹೆದರ್ತಾ ಇರ್ತೀವಿ. ಈ ಸ್ಥಿತಿ ಉಂಟಾಗ್ತದೆ. ಯಾವಾಗ್ಲೂ ತಿಳ್ಕೊಳ್ಳಿ, ಒಂದು ದೊಡ್ಡ ದಿಮ್ಮಿನ ಎತ್ಕೊಂಡು ಹೋಗಕ್ಕೆ ಆನೆನೇ ಬರ್ಬೇಕು. ಹಾಗೆ ದೊಡ್ಡ ಆಸೆಗಳನ್ನ ಇಟ್ಕೊಂಡ್ರೆ ನೀವು ಪರಮಾತ್ಮನೇ ಬರ್ಬೇಕು. ಪರಮಾತ್ಮನ ಶಕ್ತಿ ನಮ್ಮಲ್ಲಿ ಜಾಗೃತವಾಗುವಂತಹ, ಪರಮಾತ್ಮನ ಶಕ್ತಿಯನ್ನ ಬೇಡುವಂತಹ, ಡಿಮಾಂಡ್ ಮಾಡುವಂತಹ ಆಸೆಗಳು ನಮಗೆ ಬರಬೇಕು. ಇದು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಯಾವ್ದಾದ್ರೂ ಸ್ವಾರ್ಥ ಆಸೆ ಇದ್ರೆ, ನಿಮ್ಮ ಆಸೆ ಸ್ವಾರ್ಥ ಇದ್ರೆ, ನೀವು ಇದನ್ನ ಒಂದು ಗಿಫ್ಟ್ ಅನ್ನ ಕಳ್ಕೊಳ್ತೀರ. ಯಾಕೆ? ಪ್ರತಿಯೊಂದು ಗಳಿಗೆ ನೀವು ಏನ್ ಇದೆಯೋ ಅದ್ರ ಜೊತೆ ಇದ್ದಾಗ, ನಿಮ್ಮ ಲೈಫ್ ಜೊತೆ ನೀವಿದ್ದಾಗ ಅದು ಗಿಫ್ಟ್. ಆವಾಗ ನಿಮ್ಗೆ ಗುರಿ ಜ್ಞಾಪಕ ಬರಲ್ಲ. ಈ ಗಿಫ್ಟೇ ಗುರಿ, ಇದನ್ನು ಗುರಿನೇ ಈ ಗಿಫ್ಟ್, ಈ ಗಿಫ್ಟ್ ಅನ್ನು ತಗೊಳ್ಳೋದೇ ನನ್ನ ಗುರಿ ಅಂತ. ಪ್ರತಿ ಕ್ಷಣವೂ ಕೂಡ ಈ ಮಳೆ ಸುರಿದ ಹಾಗೆ ಆ ಗಿಫ್ಟ್ಗಳು ಎವ್ರಿ ಮೊಮೆಂಟ್ ಗಿಫ್ಟ್ ಬರ್ತಾನೆ ಇರುತ್ತೆ. ಆ ಗಿಫ್ಟ್ ಸಿಗ್ತಾನೆ ಇರುತ್ತೆ. ನಮಗೆ ವ್ಯಾಲ್ಯೂ ಗೊತ್ತಾಗತ್ತೆ. ನಾವು ಆವಾಗ ಬೇರೆಯವ್ರ ಸ್ವಾತಂತ್ರ್ಯನೂ ಕಿತ್ಕೊಳ್ಳಲ್ಲ, ನಮ್ಮ ಸ್ವಾತಂತ್ರ್ಯನೂ ಬಿಟ್ಕೊಡಲ್ಲ. ಆ ಗಿಫ್ಟ್ ಯಾವಾಗ ನಾವು ಸ್ವಾರ್ಥ ಆಗ್ಬಿಡುತ್ತೆ ನಮ್ಮ ಗುರಿ, ಆವಾಗ ನಮ್ಗೆ ಗೊತ್ತಿಲ್ಲ ಈ ಗಿಫ್ಟ್ಗಳನ್ನ ಕಳ್ಕೊಳ್ತೀವಿ. ಸ್ವಾರ್ಥ ಗುರಿ ಅಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಮಗೊಂದು ಸುಳ್ಳು ಇಂಪ್ರೆಷನ್ ಬಂದ್ಬಿಡುತ್ತೆ, ನಾನು ಏನೋ ಅಚೀವ್ ಮಾಡ್ಬೇಕು. ಸುಳ್ಳು ಐಡಿಯಾ ಅದು. ಇಸ್ ಎ ಫಾಲ್ಸ್ ಐಡಿಯಾ ದಟ್ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್. ಆಗ ನಾವೇನ್ ಮಾಡ್ತೀವಿ, ಗಿಫ್ಟ್ ಮನೆ ಬಾಗ್ಲ ಈ ಕ್ಷಣದಲ್ಲಿ ನೀವು ಓಪನ್ ಆಗಿದ್ರೆ, ನೀವು ಈ ಕ್ಷಣದಲ್ಲಿ ರೆಸ್ಪಾನ್ಸ್ ಮಾಡಿದ್ರೆ, ಓಪನ್ ಆಗಿದ್ರೆ ಗಿಫ್ಟ್ ತಗೋಬಹುದು. ಬಾಗಲ್ ತೆಗಿಬೇಕು. ಬಾಗಲ್ ತೆಗಿಯೋದೇ ಇರೋದು ಓಪನ್ನೆಸ್. ಮೆಡಿಟೇಷನ್ ಅಂತಾರೆ, ಮೆಡಿಟೇಟಿವ್ ಸ್ಟೇಟ್ ಅಂತಾರೆ. ಬೀಯಿಂಗ್ ವಿತ್ ದಿ ಮೊಮೆಂಟ್. ಇಫ್ ಯು ಆರ್ ಓಪನ್, ದ ಗಿಫ್ಟ್ ಇಸ್ ರೆಡಿ ಅಟ್ ದ ಡೋರ್. ಆದ್ರೆ ನೀವು ಫಾಲ್ಸ್ ಐಡಿಯಾ ಮೇಲೆ ಏನೋ ಒಂದು ಅಚೀವ್ ಮಾಡ್ಬೇಕು ಜೀವನದಲ್ಲಿ ಅಂತ ಇಟ್ಕೊಂಡು ಇದನ್ನ ಬಾಗ್ಲು ಹಾಕ್ಬಿಟ್ಟು ಹೆಂಚನ್ನ ಓಪನ್ ಮಾಡ್ಕೊಂಡು ಅಲ್ಲೆಲ್ಲೋ ಆಕಾಶದಲ್ಲಿ ನಕ್ಷತ್ರ ನೋಡ್ಕೊಂಡು ನಾನು ಇಲ್ಲಿ ಸೇರ್ಬೇಕು ಅನ್ಕೊಳ್ತಾ ಇದ್ದೀರಾ. ಇಲ್ಲಿ ಗಿಫ್ಟ್ ಎಲ್ಲ ಹೊಟ್ಟೋಗ್ತಾ ಇದೆ. ಯು ಆರ್ ಮಿಸ್ಸಿಂಗ್ ದಿ ಗಿಫ್ಟ್. ಸ್ವಾರ್ಥದ ಒಂದು ಆಸೆಯನ್ನ ಇಟ್ಕೊಂಡು ಅದನ್ನ ತೀರ್ಸ್ಕೋಬೇಕು ಅಂತ ಎಲ್ಲೋ ಒಂದು ಆಸೆ ಇಟ್ಕೊಂಡು ಕನಸು ನೋಡ್ತಾ ಇದ್ರೆ, ಪ್ರತಿ ಕ್ಷಣ ಏನ್ ನಡೀತಾ ಇದೆ ನಿಮ್ ಜೀವನದಲ್ಲಿ, ಆ ಪ್ರತಿ ಕ್ಷಣವೂ ಗಿಫ್ಟ್ ಬರ್ತಾ ಇದೆ, ಅದನ್ನ ಮಿಸ್ ಮಾಡ್ಕೊಳ್ತೀರಾ. ಬರೀ ಓನ್ಲಿ ಎಕ್ಸ್ಪೆಕ್ಟೇಷನ್ ಮೀನ್ಸ್ ಯು ಆರ್ ಕರಪ್ಟಿಂಗ್ ಯುವರ್ ಬೀಯಿಂಗ್ ಅಂತ. ಯು ಆರ್ ಕರಪ್ಟಿಂಗ್ ಯುವರ್ ಬೀಯಿಂಗ್. ಎಕ್ಸ್ಪೆಕ್ಟೇಷನ್ ಎಲ್ಲಿಂದ ಅಂದ್ರೆ ಅದು ಆಗದೆ ಇದ್ದಾಗ ಫ್ರಸ್ಟ್ರೇಷನ್ ಈಸ್ ಬೈ ಪ್ರಾಡಕ್ಟ್ ಆಫ್ ಎಕ್ಸ್ಪೆಕ್ಟೇಷನ್. ನೀವು ಯಾವತ್ತು ನೀವು ಬೆಲೆ ಕೊಡ್ಬೇಕಾಗಿರೋದು ಲೈಫ್ಗೆ.
ಅದಕ್ಕೂ ಕೂಡ ಸತ್ಯಕ್ಕೆ. ಸತ್ಯ ಯಾವುದು? ಇರುವಿಕೆ. ಈಗ ಏನಿದೆ ಅದೇ ಸತ್ಯ, ಏನಿದೆ ಅದೇ ಗುರಿ, ಏನಿದೆ ಅದೇ ನನಗ್ ಬೇಕಾಗಿರೋದು, ಏನಿದೆ ಅದು ಪರಮಾತ್ಮ ಕೊಟ್ಟಿರೋದು. ಆ ಬಾಗಲ್ ತೆಗೀರಿ, ಈ ಕ್ಷಣ ಇಲ್ಲಿ ಇದೆ, ಹೀಗೆ ಗುರಿ ನಿಮ್ದು, ಆ ಗಿಫ್ಟೇ ಗುರಿ. ಹಾಗ ಅಂದಾಗ ನಿಮಗೆ ಸತ್ಯ ಹೇಳ್ತಾರೆ, ಸತ್ಯಕ್ಕಾಗಿ ಜೀವನ ಕೊಡು, ಪ್ರೀತಿಸು ಸತ್ಯನ ಜೀವನಕ್ಕಿಂತ ಜಾಸ್ತಿ ಅಂತ. ಪ್ರೀತಿಸು ನಿನ್ ಜೀವನನ ಗುರಿಗಿಂತ ಜಾಸ್ತಿ ಅಂತ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಸತ್ಯನ ಪ್ರೀತಿಸು ಜೀವನಕ್ಕಿಂತ ಜಾಸ್ತಿ, ಜೀವನನ ಪ್ರೀತಿಸು ನಿನ್ ಗುರಿಗಿಂತ ಜಾಸ್ತಿ. ಯಾಕೆ ಅಂದ್ರೆ ಆ ಜೀವಂತವಾದ ಈ ಕ್ಷಣದ ಸತ್ಯದಲ್ಲಿ ನಿನ್ನ ಗುರಿ ಇದೆ. ಇದನ್ನ ಕಳ್ಕೊಂಡ್ಬಿಡ್ಬಾರ್ದು ನಾವು. ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು, ಇಲ್ದೇರೆ ನಾವು ಇದನ್ನ ಕಳ್ಕೊಂಡ್ಬಿಡ್ತೀವಿ. ನೋಡಿ, ಉದಾಹರಣೆ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಸತ್ಯಕ್ಕೆ ಅಂದ್ರೆ ಸನ್ಯಾಸಕ್ಕೆ ಒಂದು ಕಮಿಟ್ಮೆಂಟ್ ಬರೋದು, ಡಿಸಿಷನ್ ತಗೋಬೇಕು, ಪ್ರತಿಜ್ಞೆ ತಗೋಬೇಕು. ಏನು ಸನ್ಯಾಸಿ ಆಗ್ಬೇಕಾದ್ರೆ ಪ್ರತಿಜ್ಞೆ ಏನು? ನಾನು ನನ್ನ ಜೀವನನ ಡಿವೋಟ್ ಮಾಡ್ತೀನಿ ನನ್ನ ಸತ್ಯನ ಕಂಡುಕೊಳ್ಳಕ್ಕೆ. ದಟ್ ಈಸ್ ಸನ್ಯಾಸ. ಸನ್ಯಾಸ ಇಸ್ ಎ ಡಿಸಿಷನ್ ಒನ್ ಮೇಕ್ಸ್ ಟು ಫೈಂಡ್ ಹಿಸ್ ಓನ್ ಟ್ರೂತ್. ಇದು ಸನ್ಯಾಸದ ಪ್ರತಿಜ್ಞೆ. ಪ್ರತಿಯೊಂದು ಪ್ರತಿಜ್ಞೆ ಆಗ್ಬೇಕು. ಪ್ರೆಸಿಡೆಂಟು ಓದ್ ತಗೋಬೇಕು, ಪ್ರೈಮ್ ಮಿನಿಸ್ಟರ್ ಓದ್ ತಗೋಬೇಕು. ನಾವು ಇನ್ಸಿಯೇಷನ್ ಕೊಡುವಾಗ್ಲೂ ಓದ್ ಕೊಡ್ತೀವಿ. ಎಷ್ಟೋ 1000 ಜನ ಓದ್ ತಗೊಂಡಿದ್ದಾರೆ ನನ್ನ ಹತ್ರ. ಅದು ಉಪಯೋಗಿಸ್ಕೊಳ್ಳೋದು ಬಿಡೋದು ಅವ್ರದೇ. ನಾನು ಈ ಕ್ಷಣದಿಂದ ಪ್ರಪಂಚಕ್ಕೆ ತಂದೆ ತಾಯಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದೀನಿ, ಅಲ್ಲ ತೆಗೆದುಕೊಂಡಿದ್ದೀನಿ, ಮುಂದೆ ಅದನ್ನು ಮುಂದುವರಿಸ್ತೀನಿ ಅಂತ ಓದ್ ತಗೊಂಡ್ರೇನೆ ಅವ್ರಿಗೆ ಇನ್ಸಿಯೇಷನ್ ಕೊಡೋದು. ಇದು ಆ ಓತ್ ಪ್ರತಿಜ್ಞೆ, ಅಸತ್ಯವಾಗಿ ನಾನು ಇರ್ತೀನಿ ಅನ್ನೋ ಪ್ರತಿಜ್ಞೆ. ಸನ್ಯಾಸಕ್ಕೆ ಪ್ರತಿಜ್ಞೆ ಅದು. ಈ ರೀತಿ ನಮ್ಮಲ್ಲಿ ನಾವು ಒಂದು ಡಿಸಿಷನ್ ತಗೋಬೇಕು. ನಾನು ಈ ಪ್ರತಿಯೊಂದು ಕ್ಷಣವೂ ಅದ್ರ ಜೊತೆಗೆ ಇರ್ತೀನಿ ಅಂತ. ಪ್ರತಿಯೊಂದು ಕ್ಷಣವೂ ಏನಿದೆಯೋ ಅದೇ ಗಿಫ್ಟು, ಅದೇ ಗುರಿ ಅಂತ. ಇದು ಬಹಳ ಮುಖ್ಯ. ಇಲ್ಲಿ ಯಾವಾಗ ಮನೋಬುದ್ಧಿ ಅಹಂಕಾರದಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಗುರಿ ಹೊರಗಡೆ ಇರುತ್ತೆ, ನಿಮ್ಮ ಅಚೀವ್ಮೆಂಟು ಹೊರಗಡೆ ಇರುತ್ತೆ, ಅದಷ್ಟೇನೆ. ಅದು ನಾವು ಕೆಳಗಿನ ಲೋಕಕ್ಕೆ ಕರ್ಕೊಂಡು ಹೋಗೋದು. ಯಾವಾಗ ನಾವು ಚಿತ್ತ ಅಂತಃಕರಣದಿಂದ ನಾವು ಕೆಲಸ ಮಾಡ್ತೀವಿ, ನಮ್ಮ ಆಸೆಗಳು ನಿಸ್ವಾರ್ಥವಾಗಿರುತ್ತೆ, ಆವಾಗ ನೋಡ್ಬೇಕು ವಿಲ್ ಜೊತೆಗೆ ನಮ್ಮಲ್ಲಿ ಪ್ಯೂರ್ ಇಂಟೆಲಿಜೆನ್ಸ್ ಜೊತೆಗೆ ಎನರ್ಜಿ ಇವೆಲ್ಲ ಬರುತ್ತೆ. ಇದೆಲ್ಲ ಎಟರ್ನಿಟಿ. ಇದು ನಮ್ಮ ಒಳಗಿಂದು ಪರ್ಮನೆಂಟ್ ಆಗಿ ನಮ್ಮ ಜೊತೆ ಅಕಂಪನಿ ಮಾಡೋದು. ಈಗ ಕೆಲವರು ಪ್ರಶ್ನೆ ಕೇಳ್ತಾರೆ. ನಾ ಹೇಳೋದು ಯಾವಾಗ್ಲೂ ಪ್ರಶ್ನೆ ಕೇಳಿದ್ರೆ ಉತ್ತರ ತಗೊಳ್ಳೋ ತಾಕತ್ತು ಇರ್ಬೇಕು ಅಂತ. ಎರಡನೇದು, ಪ್ರಶ್ನೆ ಕೇಳಿದಾಗ ನಾನು ವಾಪಸ್ ಕೇಳ್ತೀನಿ, ನಿಮಗೆ ಬರೀ ಉತ್ತರ ಬೇಕಾ ಅಥವಾ ನನ್ನ ಉತ್ತರದಿಂದ ಪರಿಣಾಮ ಆಗ್ಬೇಕಾ? ಏನಾದ್ರೂ ನಿಮ್ಮ ಮೇಲೆ ಏನಾದ್ರೂ ನಿವಾರಣೆ ಆಗ್ಬೇಕಾ ಅಥವಾ ಬರೀ ಉತ್ತರ ಸಾಕಾ? ಸುಮಾರು ಜನ ಹೇಳ್ತಾರೆ, ಶೋಗೆ ಬರೀ ಉತ್ತರ ಕೊಡಿ ಸಾಕು, ನೀವು ಏನು ಪರಿಣಾಮ ಏನು ಕೇಳಲ್ಲ, ಉತ್ತರ ಕೊಟ್ಬಿಡಿ. ಹೌದಾ? ಬರೀ ಉತ್ತರ, ಅವ್ರಿಗೇನು ಸತ್ಯ ಬೇಡ, ಅವ್ರಿಗೆ ಉತ್ತರ ಬೇಕು. ಅವಾಗ ಏನ್ ಹೇಳ್ಬೇಕಾಗತ್ತೆ? ನಾನೇನ್ ಹೇಳ್ಬೇಕು? ರಾತ್ರಿ ಹೊತ್ತು ಕಣ್ಣಲ್ಲಿ ಹರಳೆಣ್ಣೆ ಹಾಕೊಂಡಾಗ ನಿಮ್ಮ ಗುರಿ ಕಾಣತ್ತೆ. ಬಿಸಿ ಹಾಲ್ನಲ್ಲಿ ಜೇನುತುಪ್ಪ ಹಾಕೊಂಡಾಗ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಅಥವಾ ರಾತ್ರಿ ಚಂದ್ರನ್ ಬೆಳಕು, ಬೆಳಗ್ಗೆ ಸೂರ್ಯನ ಬೆಳಕು ನೋಡಿದಾಗ ನಿಮಗೆ ಎನರ್ಜಿ ಫೋಕಸ್ ಮಾಡಬಹುದು. ನೀವು ಕವಡೆ ಹಾಕಿದ್ರೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, 3 ಬಿದ್ರೆ ಕೆಟ್ಟದ್ದು, 4 ಬಿದ್ರೆ ಒಳ್ಳೇದು, ಈ ತರ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ? ಅಯ್ಯೋ ಹೌದಾ, 80 ಜನ 100ಕ್ಕೆ ಇದನ್ನ ಒಪ್ಕೋತಾರೆ. ಹೋಗ್ಲಿ ಬಿಡಿ, ಅವ್ರು ಹೇಳಿದ್ದೇನ್ರಿ, ಬರೀ ಜೇನುತುಪ್ಪ ಹಾಲಲ್ಲಿ ಹಾಕೊಂಡು ಕುಡಿಯೋದು, ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ, ಮಾಡೋಣ ನೋಡೋಣ ಅಂತ 80 ಜನ ಮಾಡ್ತಾರೆ. ನಾನು ಅದನ್ನೇ ಬೆಳಗ್ಗೆ ಹೇಳಿ, ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೇಕಾ? ಪ್ರಾಣಾಯಾಮ ಮಾಡಿ, ಬೆಳಗ್ಗೆ ಯೋಗ ಮಾಡಿ, ನೀವು ಗಾಯತ್ರಿ ಮಂತ್ರ ತಗೊಳ್ಳಿ, ನೀವು ಬೆಳಗ್ಗೆ ಇಷ್ಟೊತ್ತು ಧ್ಯಾನ ಮಾಡಿ ಅಂತೆಲ್ಲ ಹೇಳಿದ್ರೆ, ಅಯ್ಯೋ ನಮ್ ಗುರಿ ತಲುಪ್ಕೋ, ಯಾವಾಗ ನೀವು ಹೇಳೋದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಎಲ್ಲಿ ಪುರ್ಸೊತ್ತೇ ಇಲ್ಲ ಅಂತ. ದಿಸ್ ಇಸ್ ಹೌ ಇಟ್ ಇಸ್. ನಮ್ಗೇನ್ ಬೇಕು? ಉತ್ತರ ಬೇಕಾ ಜೀವನದಲ್ಲಿ? ಸತ್ಯ ಬೇಕಾ? ಸತ್ಯ ಬೇಕಾದ್ರೆ ನಾವು ನೋಡೋ ದೃಷ್ಟಿ, ನಮ್ಮ ಆಸಕ್ತಿ ಎಲ್ಲ ಬೇರೆ, ಕ್ವಾಲಿಟಿನೇ ಬೇರೆ ಆಗಿರುತ್ತೆ. ಅದಕ್ಕೆ ಪ್ರಶ್ನೆ ಕೇಳ್ಬಿಟ್ಟಾಗ ಉತ್ತರ ಕೊಡೋದು, ಅವ್ರಿಗೆ ಉತ್ತರ ಬೇಕಾ ಸತ್ಯ ಬೇಕಾ ಹೆಂಗ್ ಕೊಡೋದು ಅಂತಲೇ ಕಷ್ಟ. ನನ್ನಲ್ಲಿ ಇವಾಗ 100 ಪ್ರಶ್ನೆ ಬಂದಿದೆ, ಅದರಲ್ಲಿ 2 ಮಾತ್ರ ತಗೊಂಡಿದ್ದೀನಿ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಂಟಿಗ್ರೇಟೆಡ್ ಎನರ್ಜಿ, ಅದು ಯಾರು ಕೊಡೋದಲ್ಲ, ಅದು ನಾವೇ ಬೆಳೆಸ್ಕೊಳ್ಳೋದು. ಗುರಿ ಕೂಡ ನಮಗೆ ನಾವೇ ನೋಡೋದು, ನಮ್ಗೆ ನಾವೇ ಕಾಣಿಸುತ್ತೆ. ಹೊರಗಡೆಯಿಂದ ಯಾರೋ ನಮ್ಮ ರಿಯಲ್ ನೇಚರ್ನ ಸಪ್ರೆಸ್ ಮಾಡಿ ನಮಗೆ ಒಂದು ನೇಚರ್ನ, ಸಿವಿಲೈಸೇಷನ್, ಎಜುಕೇಶನ್ ಅದ್ರ ಮೂಲಕ ಆರೋಪ ಮಾಡ್ಬಿಟ್ಟು ನೀನ್ ಇದು ಗುರಿ, ನೀನ್ ಮಾಡ್ಲೇಬೇಕು ಅಂತ ಯಾರಾದ್ರೂ ಬೇರೆಯವರು ಫೋರ್ಸ್ ಮಾಡಿದಾಗ ಜೀವನ ನರಕ ಆಗುತ್ತೆ.